ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿ ಮನೆಮದ್ದುಗಳು. ಕೆಲವರಿಗೆ ಬೇಸಿಗೆಯಲ್ಲಿ ದೇಹ ಬೆವರಿನ ವಾಸನೆ ಕಾಡುತ್ತಿರುತ್ತದೆ. ಇಂಥವರು ಪ್ರತಿದಿನ ಸ್ನಾನ ಮಾಡುವಾಗ ನೀರಿಗೆ ಒಂದೆರಡು ನಿಂಬೆಹಣ್ಣನ್ನು ಹಿಂಡಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ದೇಹವನ್ನು ವಸ್ತ್ರದಿಂದ ಒರೆಸದೆ ಹಾಗೆ ಬಿಡಿ. ಎಳೆನೀರು ಪಾನಕವನ್ನು 2 ಗಂಟೆಗಳಿಗೊಮ್ಮೆ ಕುಡಿಯಿರಿ. ಸಮಸ್ಯೆ ಪರಿಹಾರವಾಗುತ್ತದೆ. 1 ಬಟ್ಟಲು ಕಾದರಿದ ನೀರಿಗೆ 1 ನಿಂಬೆಹಣ್ಣು ಹಿಂಡಿ 6 ಟೀ ಚಮಚ ಸಕ್ಕರೆ ಸೇರಿಸಿ ಪಾನಕ ತಯಾರಿಸಿ. ಈ ಪಾನಕ ಸೇವಿಸುವುದರಿಂದ ಬಾಯಾರಿಕೆ ಪರಿಹಾರವಾಗುವುದು. ನಿಂಬೆಹಣ್ಣಿನ ರಸ, ಬಾಳೆಹಣ್ಣು ಹಾಗೂ ಜೇನುತುಪ್ಪ ಕಲಸಿ ತಿನ್ನುವುದರಿಂದ ರಕ್ತಭೇದಿ ನಿಲ್ಲುತ್ತದೆ. ಊಟಕ್ಕೆ ಮೊದಲು ಸ್ವಲ್ಪ ನಿಂಬೆಹಣ್ಣಿನ ರಸ ಕುಡಿಯುವುದರಿಂದ ಊಟ ಚೆನ್ನಾಗಿ ಸೇರುತ್ತದೆ ಮತ್ತು ಉಬ್ಬಸ ರೋಗದವರಿಗೆ ಇದು ಉತ್ತಮ ಚಿಕಿತ್ಸೆಯಾಗಿದೆ. ಎಳೆನೀರಿಗೆ ಬೆಲ್ಲವನ್ನು ಸೇರಿಸಿ ಕುಡಿದರೆ ನರಗಳ ದುರ್ಬಲತೆ ತೊಲಗುತ್ತದೆ. ಪರಂಗಿ ಹಣ್ಣನ್ನು ಸೇವಿಸುವುದರಿಂದ ಮೂಲವ್ಯಾಧಿಯಲ್ಲಿ ರಕ್ತ ಬೀಳುತ್ತಿದ್ದರೆ ನಿಲ್ಲುವುದು. ಬೆಣ್ಣೆಯನ್ನು ತಿಂದರೆ ಆಯಾಸ ಪರಿಹಾರವಾಗಿ ಕೆಮ್ಮು, ಬಾಯಾರಿಕೆ ಹೋಗುವುದು. ಕತ್ತೆಯ ಹಾಲನ್ನು ದಿನಕ್ಕೆ 1 ಬಾರಿ ಎಳೆ ಮಕ್ಕಳಿಗೆ ಕುಡಿಸಿದರೆ ಕೆಮ್ಮು ನಿವಾರಣೆಯಾಗುತ್ತದೆ. ಅತಿಯಾದ ನೆಗಡಿಯಿಂದ ಬಾಧೆಗೊಳಗಾದವರು ಹದವಾದ ಬಿಸಿ ನೀರಿಗೆ ನಿಂಬೆಹಣ್ಣನ್ನು ಹಿಂಡಿ ಪಾನಕ ಮಾಡಿ ಪ್ರತಿ 2 ಗಂಟೆಗಳಿಗೊಮ್ಮೆ ಕುಡಿಯುವುದರಿಂದ ನೆಗಡಿ ವಾಸಿಯಾಗುತ್ತದೆ. ಮುಟ್ಟಿನ ದೋಷ ಇರುವ ಮಹಿಳೆಯರು ಪರಂಗಿಕಾಯಿಯನ್ನು ಬಳಸುವುದರಿಂದ ದೋಷ ನಿವಾರಣೆಯಾಗುವುದು. ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಮಜ್ಜಿಗೆಯಲ್ಲಿ ಅರೆದು ಕುಡಿಯುವುದರಿಂದ ಆಮಶಂಕೆ ನಿವಾರಣೆಯಾಗುತ್ತದೆ. ಮಲೇರಿಯಾ ಜ್ವರ ಬಂದಾಗ ಹಸಿ ಈರುಳ್ಳಿಯನ್ನು ಕರಿಮೆಣಸಿನೊಂದಿಗೆ ಸೇವಿಸುತ್ತಿದ್ದರೆ ರೋಗ ಉಲ್ಬಣಿಸುವುದಿಲ್ಲ. ಹಳೆಯ ತುರುಕಜ್ಜಿಗೆ. ಸ್ನಾನದ ವೇಳೆ ತುರಿಕಜ್ಜಿಯ ಜಾಗವನ್ನು ಸೀಗೆ ಪುಡಿಯಿಂದ ಚೆನ್ನಾಗಿ ತೊಳೆದು ತೆಂಗಿನೆಣ್ಣೆ ಸವರಿ ಈ ರೀತಿ 1 ವಾರ ಮಾಡಿದರೆ ತುರಿಕಜ್ಜಿ ಮಾಯವಾಗುತ್ತದೆ. ಸೇಬನ್ನು ತುರಿದು ರಸ ಹಿಂಡಿ ಮಗುವಿಗೆ ಕುಡಿಸುವುದರಿಂದ ಹಸಿವು ಹೆಚ್ಚಾಗುವುದು ಮತ್ತು ಮಗುವಿನ ಬಲ ವೃದ್ಧಿಯಾಗುವುದು. ಜೇನುತುಪ್ಪ ಸೇವಿಸುವುದರಿಂದ ಪುಸಂತ್ವ ಹೆಚ್ಚಿ ಸಂಭೋಗದಲ್ಲಿ ತೃಪ್ತಿ ಕಂಡುಬರುವುದು. ಅನಿರೀಕ್ಷಿತವಾಗಿ ವೀರ್ಯಸ್ಖಲನವಾಗುವುದಿಲ್ಲ. ಸಂಭೋಗದ ನಂತರ ಆಯಾಸ ಕಂಡುಬರುವುದಿಲ್ಲ. ಟೀ ಎಲೆಯನ್ನು ನೀರಿನಲ್ಲಿ ಹಾಕಿ ಕಾಯಿಸಿ ಕಷಾಯ ಮಾಡಿ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಸೇವಿಸಿದರೆ ರಕ್ತಭೇದಿ ನಿಲ್ಲುವುದು. 1 ಬಟ್ಟಲು ನೀರಿಗೆ 1 ನಿಂಬೆಹಣ್ಣಿನ ರಸ ಹಿಂಡಿ ಅರ್ಧ ಟೀ ಚಮಚ ಅಡಿಗೆ ಸೋಡಾ ಸೇರಿಸಿ ಈ ಶರಬತ್ತನ್ನು ಸೇವಿಸಿದಲ್ಲಿ ಅಜೀರ್ಣದ ಹೊಟ್ಟೆನೋವು ನಿವಾರಣೆಯಾಗುವುದು. ಕೂದಲಿನ ನೆರೆ ತಡೆಯಲು ಹೊಸ ಬಾಳೆದಂಡನ್ನು ಸಣ್ಣಗೆ ಹಚ್ಚಿರಿ. ಕೊಬ್ಬರಿ ಎಣ್ಣೆಯಲ್ಲಿ 2 ದಿನ ನೆನೆಸಿ ಅನಂತರ ಸೋಸಿ ದಿಂಡು ಎಸೆಯಿರಿ. ಎಣ್ಣೆಯನ್ನು ಬಾಣಲೆಯಲ್ಲಿ ಶೇಖರಿಸಿ ಕೂದಲಿನ ಬುಡಕ್ಕೆ ಸವರಿ ಬಾಚಿ. ಹೊಟ್ಟೆ ಹುಣ್ಣಿಂದ ನರಳುವ ರೋಗಿಯರಿಗೆ ಸೇಬು ಹಣ್ಣಿನ ರಸ ಉತ್ತಮ ಔಷಧ. ಸುಟ್ಟ ಗಾಯಕ್ಕೆ ಜೇನುತುಪ್ಪ ಹಚ್ಚುವುದರಿಂದ ಉರಿ ಶಾಂತವಾಗುವುದು ಮತ್ತು ಗಾಯ ಬೇಗ ಗುಣವಾಗುವುದು. ಟೊಮೆಟೊ ಹಣ್ಣಿನ ರಸಕ್ಕೆ ಸಕ್ಕರೆ ಅಥವಾ ಗ್ಲೂಕೋಸ್ ಸೇರಿಸಿ ಸೇವಿಸುವುದರಿಂದ ಬಾಯಾರಿಕೆ ಪರಿಹಾರವಾಗುವುದು. ಪ್ರತಿದಿನವೂ ಎದ್ದ ಕೂಡಲೇ 1 ಲೋಟ ನೀರಿಗೆ ನಿಂಬೆ ರಸ ಹಾಕಿ ಕುಡಿಯುವುದರಿಂದ ಶರೀರದ ಕಾಂತಿ ಹೆಚ್ಚುತ್ತದೆ. ದೇಹದೌಢ್ಯತೆ ಉಂಟಾಗುವುದಿಲ್ಲ. ದಾಳಿಂಬೆ ಹಣ್ಣಿನ ರಸವನ್ನು ಕುಡಿಯುವುದರಿಂದ ಶರೀರಕ್ಕೆ ಶಕ್ತಿ ದೊರೆಯುತ್ತದೆ. ಬೇಸಿಗೆಯಲ್ಲಿ ಸಂಭೋಗ ಮಾಡುವಾಗ ರಾತ್ರಿ ಬೆವರುವುದು ಸಾಮಾನ್ಯ. ರಾತ್ರಿ ಮಲಗುವ ಮುನ್ನ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಕೊನೆಯ 1 ದಿಂಬಿಗೆ ನೀರು ತೆಗೆದುಕೊಂಡು ಅದಕ್ಕೆ 2 ಚಮಚ ನಿಂಬೆ ರಸ ಹಿಂಡಿ ಸ್ನಾನ ಮಾಡಿ 5 ನಿಮಿಷ ಬಿಟ್ಟು ನಂತರ ಟವಲ್ನಲ್ಲಿ ಒರೆಸಿಕೊಂಡು ಕೋಲ್ಡ್ ಪೌಡರ್ ಹಾಕಿಕೊಳ್ಳಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೊಸಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮೇಲಿರುವ ಬೆಲ್ಲೈಕನ್ನ ಒತ್ತಿ.